ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಶ್ರೀಮತಿ ವಾಣಿಜ್ಯವರೇ, ಹಾಗೆ ಇಲ್ಲಿ ನೆರೆದಿರುವಂತಹ LKG, UKG ಹಾಗೆ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಪುಟಾಣಿ ಮಕ್ಕಳೇ, ನನ್ನ ಸಹೋದ್ಯೋಗಿ ಬಂಧುಗಳೇ, ಇದು 3ನೇ ಸಾರಿಯ ಪೋಷಕ ಶಿಕ್ಷಕರ ಮಹಾಸಭೆಯಾಗಿರುತ್ತದೆ. ನವೆಂಬರ್ 14ರಂದು ಪ್ರಾರಂಭವಾದಂತಹ ಈ ಪ್ರಥಮವಾಗಿ ಮಾಡಿರುವಂತದ್ದು ನವೆಂಬರ್ 14ರಂದು. ಈ ವರ್ಷವೇ ಈ ಮಹಾ ಪೋಷಕರ ಸಭೆ ಅಂತ ಹೇಳಿ ಪ್ರಾರಂಭ ಮಾಡಿರುವಂತದ್ದು ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದಾಗಿ ನಾವು ಶಿಕ್ಷಕರು, ಮಕ್ಕಳು ಹಾಗೆ ಪೋಷಕರು ಎಲ್ಲರೂ ಒಂದೆಡೆ ಸೇರಿ ನಮ್ಮ ಮಕ್ಕಳ ಪ್ರಗತಿ ಬಗ್ಗೆ ಹಾಗೆ ನಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯ ಬಗ್ಗೆ, ಮಕ್ಕಳಲ್ಲಿರುವಂತಹ ಚಟುವಟಿಕೆಗಳ ಬಗ್ಗೆ, ಮಕ್ಕಳಲ್ಲಿರುವಂತಹ ಪ್ರತಿಭೆಗಳ ಬಗ್ಗೆ, ಹಾಗೇನೆ ನಿಮಗೆ ಮುಕ್ತವಾಗಿ ಒಂದು ಚರ್ಚಿಸಲಿಕ್ಕಿರುವಂತದ್ದು, ಹಾಗೆ ನಮ್ಮ ಶಾಲಾ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ತಿಳಿದುಕೊಳ್ಳಲಿಕ್ಕಾಗಿ ಒಂದು ಕೊಟ್ಟಿರುವಂತಹ ಸದಾವಕಾಶ ಇದು ಒಂದು ಉತ್ತಮ ವೇದಿಕೆ. ಇದು ಈ ವೇದಿಕೆಯಲ್ಲಿ ತಾವೆಲ್ಲರೂ ಆಗಮಿಸಿದ್ದೀರಾ, ಇದು ಬಹಳ ಸಂತೋಷ ತರ್ತಾ ಇದೆ. ನನಗೆ ನಿಜವಾಗಿಯೂ ಈ ಒಂದು ಕೊಠಡಿಯೇ ನಮಗೆ ಸಾಕಾಗ್ತಿರ್ಲಿಲ್ಲ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ, ತುಂಬಾ ಸಂತೋಷ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ SDMC ಅಧ್ಯಕ್ಷರಾದಂತಹ ಜಮೀರ್ ಸಹದಿ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂತಹ ಪ್ರಶಾಂತ್ ಸರ್ ಇವರನ್ನು ಕೂಡ ನಾನು ಆಮಂತ್ರಿಸಿದ್ದೆ. ಅನಿವಾರ್ಯ ಕಾರಣದಿಂದಾಗಿ ಅವರಿಗೆ ಇನ್ನೊಂದು ಗ್ರಾಮ ಸಭೆಯಲ್ಲಿ ಭಾಗವಹಿಸಲಿಕ್ಕಿರುವ ಕಾರಣ ಬರ್ಲಿಕ್ಕೆ ಆಗುದಿಲ್ಲ ಮೇಡಮ್ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ BRC ಕೇಂದ್ರದ ಸಮನ್ವಯ ಅಧಿಕಾರಿಯವರನ್ನು ಕೂಡ ನಾನು ಆಮಂತ್ರಿಸಿದ್ದೆ. ಅವರಿಗೂ ಹೈಸ್ಕೂಲ್ ಅಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿರುವ ಕಾರಣ ಬರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಕರೆಗೆ ಓಗೊಟ್ಟು ನಮ್ಮ CRP ಆಗಿರುವಂತಹ ಶ್ರೀಮತಿ ವಾರಿಜಾ ಪಿ, ಹಾಗೇನೆ ನನಗೆ ಬಹಳ ಆತ್ಮೀಯರಾಗಿರುವಂತಹ ಇವರು ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ್ದಾರೆ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ನಿನ್ನೆ ದಿನ ನಾವು ತುರ್ತು ಸಭೆ ಕರೆದು ಇಂದಿನ ಈ ಪೋಷಕರ ಸಭೆಯನ್ನು ಯಾವ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡಿದೆವು. ಆ ಚರ್ಚೆಯಲ್ಲಿ ಎಲ್ಲ SDMC ಸದಸ್ಯರು ಬಹುಸಂಖ್ಯೆಯಲ್ಲಿ ಆಗಮಿಸಿ ಉತ್ತಮವಾದಂತಹ ಸಲಹೆ ಸೂಚನೆಗಳನ್ನು ನೀಡಿ ಇವತ್ತಿಲ್ಲಿ ಇಷ್ಟು ಸುಂದರವಾಗಿ ಈ ಒಂದು ಕಾರ್ಯಕ್ರಮ ಜರುಗುವುದಕ್ಕಾಗಿ ಸಹಕಾರವನ್ನು ನೀಡಿದ್ದಾರೆ. ಬೆಳಗ್ಗಿನಿಂದಲೇ 7:30 8 ಗಂಟೆಗೆ ಬಂದು ಎಲ್ಲ SDMC ಅಧ್ಯಕ್ಷರು ಸದಸ್ಯರನ್ನೊಳಗೊಂಡು ಎಲ್ಲರೂ ಕೂಡ ಆಗಮಿಸಿ ಈ ದಿನದ ಎಲ್ಲಾ ಚಟುವಟಿಕೆಗಳಿಗೆ ನಮಗೆ ತುಂಬಾ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೆ ನನ್ನ ಪ್ರತ್ಯೇಕವಾಗಿ ಎಲ್ಲ ಅಧ್ಯಕ್ಷರಿಗೂ ಸದಸ್ಯರಿಗೂ ಹಾಗೆ ಪೋಷಕ ವರ್ಗದವರಿಗೂ ಅಡುಗೆ ಸಿಬ್ಬಂದಿಯವರಿಗೂ ನಾನು ತುಂಬ ಮನದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನನ್ನ ಸಹೋದ್ಯೋಗಿ ಬಂಧುಗಳು ಎಲ್ಲರೂ ಕೂಡ ನಿನ್ನೆ ದಿನದಿಂದ ತುಂಬಾ ಚಟುವಟಿಕೆಯಿಂದ ಕೂಡಿದ್ದವರಾಗಿದ್ದಾರೆ. ಒಬ್ಬರಿಗಿಂತ ಒಬ್ಬರು ಮಿಗಿಲಾಗಿ ಇಲ್ಲಿ ಪ್ರತಿಯೊಂದು ಕೆಲಸವನ್ನೇ ಅನ್ಯೋನ್ಯವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಎಲ್ಲರೂ ಕೂಡ ನಾನು ಹೇಳ್ಬೇಕು ಅಂತ ಇಲ್ಲ, ಅವರಾಗಿಯೇ ಏನು ಕೆಲಸ ಮಾಡಬೇಕು ಎಂಬುದನ್ನು ಅರಿತುಕೊಂಡು ಅವರೇ ಎಲ್ಲಾ ಕೆಲಸವನ್ನು ಬಹಳ ಮುತುವರ್ಜಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮನ್ನು ನೆರೆದಿರುವಂತಹ ಪುಟಾಣಿ ಮಕ್ಕಳು ನಮ್ಮ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶಿಸಲಿಕ್ಕಿದ್ದಾರೆ. LKG ಮಕ್ಕಳು, UKG ಮಕ್ಕಳು ತಮ್ಮ ನೃತ್ಯದ ಮೂಲಕ, ಹಾಡಿನ ಮೂಲಕ, ಹಾಗೆ ನಮ್ಮ LKG UKG ಶಿಕ್ಷಕ ಬಂಧುಗಳು ಕೂಡ ಆ ಮಕ್ಕಳನ್ನು ಅದೇ ರೀತಿಯಲ್ಲಿ ತಯಾರು ಮಾಡಿ ಅವರ ಆವಾಗದಿಂದ ತವಕದಿಂದ ಕಾಯ್ತಾ ಇದ್ದಾರೆ. ನನ್ನ ಈ ಭಾಷಣ ಸ್ವಾಗತ ಯಾವುದು ಅವರಿಗೆ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರುವುದು ತನ್ನಲ್ಲಿರುವಂತಹ ಪ್ರತಿಭೆಯನ್ನು ಯಾವಾಗ ಒಮ್ಮೆ ಹೊರಗಡೆ ಬೇಕು ಅಂತ ಕಾಯ್ತಾ ಇದ್ದಾರೆ. ಆದ ಕಾರಣ ನಾನು ಹೆಚ್ಚು ಸಮಯ ಇಲ್ಲಿ ನಿಂತ್ಕೊಂಡು ಮಾತಾಡುವುದಿಲ್ಲ. ಹಾಗೆ ಈ ಪುಟಾಣಿ ಮಕ್ಕಳನ್ನು, ನಮ್ಮ ಶಾಲೆಯ ಪ್ರೀತಿಯ ಮಕ್ಕಳನ್ನೆಲ್ಲರನ್ನು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಿದ್ದೇನೆ. Watching them in the dark.
ಸೂರ್ಯ ಸೂರ್ಯ ಕಣ್ಣಾರ ಹೆಣ್ಣಾರ ಕಣ್ಣೋದಿಂಜಿ ಹಿಂದೆ ಬಂದ ಸೂರ್ಯ ಸೂರ್ಯ ಅದು ಯಾರ ಯಾರ ನನ್ನೊಳಗೆ ಕಾವೇರಿ ಅವಳ ಊರ ಕನ್ನಡ ಹೆಣ್ಣೆ ಕನ್ನಡ ನಂಜಿ ಕನ್ನಡ ನೀರು ಕನ್ನಡ ಉಸು ಕಾವೇರಿನೇ ನಂಜಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಕೊರತೆ ಗಾಳಿಯು ಕನ್ನಡದ ಜಿಂಕಿಮರೆ ಕೇಳುತ್ತೆ ಎಲ್ಲರೂ ನಮ್ಮೋರೆ ಅನ್ನೋದು ನಮ್ಮೂರೇ ಕರುಣೇನ ತೋರೋರೆ ಕರುನಾಡು ಅಂತಾರೆ ಜನ ಕನ್ನಡ ಗಾಳಿ ನಂಜಿ ಕನ್ನಡ ನೀರು ಕನ್ನಡ ಮಾತು ಖಾಲಿ ಕಲಿ ನಂಜಿ चुनरी तेरी आए रे चमके शरारा चुनरी तेरी चमके चुनरी शरारा चुनरी तेरी हाय हाय चुनरी तेरी चमके चुनरी तेरी चमके चुनरी चुनरी तेरी चमके चुनरी ఏరియా బ్యూటీ నేను కంగ్రాచులేషన్స్ జాను ఈ రాజన్నీనే కుయ్యను ముద్దాద లేడీ డాను ఇది ఏరియా బ్యూటీ నేను
ಯುಕೆಜಿದ ಜೋಕುಲು ಅವೆಲ್ಲ ಪೂರ ಎಂಜಾಯ್ ಮಲ್ಪೆರೆ ಬರೋದು ಲೇರು. ಧನ್ವಿಶ್, ಶಶಾಂಕ್, ಜನ್ವಿತ್, ಶಯಾನ್, ಆಬಿದ್, ಮೊಹಮ್ಮದ್ ಶಯಾನ್, ಫಹೀಮ್, ಯಾನ್, ಪ್ರಸಾದ್, ಹನ್ವಿಕ್, ಆಯುಷ್, ತ್ರಿಶಾನ್. प्रेम नाते पास आते, प्रेम नाते पास आते, अल्लाह क्लास बोलो कलते, एक नाते बंजार दिलते, ऐसा खुशी में बंटोड़ीते, देसी माता नहीं पुगाईते, देसी माता नहीं पुगाईते, देसी माता नहीं पुगाईते. चली करके श्रृंगार में जमुना के तट पे करे कृष्णा इंतजार घुमटा उठा के मिला ले तू जिया कहने पे कहती है जो तेरी सखिया अरे घुमटा उठा
करती है। राधे 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 ओ राधे 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 तेरे बिना कृष्णा तो लगे। राधे 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 ओ राधे 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 तेरे बिना कृष्णा तो लगे। राधे राधे ಔತಣವನ್ನು ನೀಡಲಿದ್ದಾರೆ ನಮ್ಮ LKGಯ ಪುಟಾಣಿಗಳಾದ ತನಿಷ್ಕಾ, ಮೋಕ್ಷಿಕಾ, ಸ್ಮಿತಿಕಾ, ಅದ್ವಿಕಾ, ಪ್ರಣವಿ, ವರ್ಣಿಕಾ, ಆದ್ಯ, ಸೃಷ್ಟಿ, ಆಶುರಾ. ಪೂರ್ವ ಪ್ರಾಥಮಿಕ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ನಂತರ ನಮ್ಮ ಶಾಲಾ ಸಂಗೀತ ತರಗತಿಯ ವಿದ್ಯಾರ್ಥಿಗಳಿಂದ ಗೀತ ಗಾಯನ ಕಾರ್ಯಕ್ರಮ ನಡೆಯಲಿದೆ.
ನೋಡಿ ಸಾರು ಮಾತು ಯಾಕೆ ನಾನು ready for the party, let's show me all the power. ಮೊದಲಿಗೆ ಸಿದ್ಧಿವಿನಾಯಕಂ ರಾಗ ಮೋಹನ ಕಲ್ಯಾಣಿ, ಇದು ರಚನೆ ಮುತ್ತಯ್ಯ ಭಾಗವತರ ರಚನೆ. ಪದ ಸಾರಿ ಗರಿಗ ಸಾನಿ ಶಾಲೆಯಲ್ಲಿ ಶಿಕ್ಷಕರಾದಂತಹ ಶ್ರೀಯುತ ಸೀತಾರಾಮ್ ಸರ್, ರಾಜೇಶ್ ಸರ್ ಹಾಗೂ ಶರೀಫ್ ಸರ್ ಅವರ ದೂರದೃಷ್ಟಿತ್ವದ ಯೋಜನೆ ವಿದ್ಯಾಸಿರಿ. ಡಿಸೆಂಬರ್ ತಿಂಗಳ ಅಂತ್ಯದಲ್ಲಿ ಪ್ರಾರಂಭವಾದ ಈ ಯೋಜನೆ ಶಾಲೆಗೆ ಹೊಸ ಚೈತನ್ಯ, ಹೊಸ ವ್ಯವಸ್ಥೆಗಳನ್ನು ಮಾಡಿಕೊಡುವಲ್ಲಿ ಕೈ ಜೋಡಿಸಿದ ದಾನಿಗಳು, ಹಳೆ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಮೆಚ್ಚುಗೆ ಹಾಗೂ ಸ್ಪಂದನೆಯೊಂದಿಗೆ ಪ್ರತಿ ತಿಂಗಳು ಕಿಂಚಿತ್ತು ದೇಣಿಗೆ ನೀಡಿ ಸಹಕಾರ ನೀಡುತ್ತಿದ್ದಾರೆ. ಈ ಯೋಜನೆಯಲ್ಲಿ ಸಂಗ್ರಹವಾದ ದೇಣಿಗೆಯಲ್ಲಿ ಮೊದಲ ಹಂತದಲ್ಲಿ ಸಭಾ ವ್ಯವಸ್ಥೆಯ ಕುರ್ಚಿಗಳ ಹಾಗೂ ಟಿಪಾಯಿಯನ್ನು ಖರೀದಿಸಿ ಇವತ್ತು ಶಾಲೆಯ ಬಳಕೆಗೆ ಹಸ್ತಾಂತರಿಸಲಾಗುತ್ತಿದೆ. ಈ ಹಸ್ತಾಂತರವನ್ನು
ಹಸಿರು ಯೋಜನೆಯ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಬಂದು ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಮುಖ್ಯೋಪಾಧ್ಯಾಯಿನಿಯವರಿಗೆ ಹಸ್ತಾಂತರ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರು ಕೂಡ ಬಂದು ಈ ಕೊಡುಗೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಸ್ಡಿಎಂ ತರಬೇಕು. ನನ್ನ ಹೆಸರು ಉಷಾವಿ ಅಂತ. ನಾನು ಈ ಶಾಲೆಗೆ 4/3/2026 ಪ್ರಮೋಷನ್ ಆಗಿ ಈ ಶಾಲೆಗೆ ಬಂದು ಸೇರ್ಪಡೆಗೊಂಡಿದ್ದೇನೆ. ಈ ಶಾಲೆಯನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಈ ಶಾಲೆಯಲ್ಲಿರುವಂತಹ ಅಧ್ಯಾಪಕ ವೃಂದದವರು, ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ತುಂಬ ಮುತುವರ್ಜಿ ವಹಿಸಿಕೊಂಡು ಶಾಲೆಗೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಈ ದಿನ ಪೋಷಕರ ಮತ್ತು ಶಿಕ್ಷಕರ ಮಹಾ ಸಭೆ ಅಂತೇಳಿ ನಡೆಸಿದೆವು. ಇಂದಿನ ದಿನ ನಾವೆಲ್ಲರೂ ಒಟ್ಟು ಸೇರಿ ಈ ಒಂದು ಸಭೆಯನ್ನು ಯಾವ ರೀತಿಯಲ್ಲಿ ಮಾಡಿಕೊಂಡು ಹೋಗಬೇಕು ಎಂಬುದರ ಬಗ್ಗೆ ರೂಪುರೇಷೆಗಳನ್ನು ಹಾಕಿಕೊಂಡಿದ್ದೆವು. ಆಗ ನಮ್ಮ ಸದಸ್ಯರೇ ಹೇಳಿದರು, ಶ್ರೀ ಡಾಕ್ಟರ್ ನಾರಾಯಣ ಬೇಗೂರ್ರವರು ಬೆಂಗಳೂರು ಇವರು ಒಮ್ಮೆ ನಮ್ಮ ಶಾಲೆಗೆ ಭೇಟಿ ಕೊಟ್ಟಾಗ ನಮ್ಮ ಶಾಲೆಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಸಹಾಯಧನವನ್ನು ಕೊಡ್ತೇನೆ, ಅವರಿಗೆ ಸಿಹಿ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅಂದಿದ್ರಂತೆ. ಅದರ ಪ್ರಕಾರ ನಾವೆಲ್ಲರೂ ಅವರೊಂದಿಗೆ ನಮ್ಮ SDMC ಅಧ್ಯಕ್ಷರು, ಸದಸ್ಯರೆಲ್ಲರೂ ಕೈ ಜೋಡಿಸಿ ಈ ದಿನ ತುಂಬ ಅಚ್ಚುಕಟ್ಟಾದ ರೀತಿಯಲ್ಲಿ ಬೆಳಿಗ್ಗೆ 8-8:30 ಆಗಮಿಸಿ ಅಡುಗೆ ಸಿಬ್ಬಂದಿಯವರು ಅದರೊಟ್ಟಿಗೆ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರೆಲ್ಲರೂ ಸೇರಿಕೊಂಡು ತುಂಬ ಉತ್ತಮವಾದ ರೀತಿಯಲ್ಲಿ ರುಚಿಯಾದ ಶುಚಿಯಾದ ಸಿಹಿ ಊಟವನ್ನು ನಮಗೆ ಉಣಬಡಿಸಿದ್ದಾರೆ. ಹಾಗೆ ಇಂದಿನ ಪೋಷಕರ ಸಭೆಗೆ ಕೂಡ ಎಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕ ವರ್ಗದವರೆಲ್ಲರೂ ಮುತುವರ್ಜಿ ವಹಿಸಿ ಆಗಮಿಸಿದ್ದರು. LKG UKG ಮಕ್ಕಳಿಂದ ನೃತ್ಯ ಕಾರ್ಯಕ್ರಮಗಳು, ನಮ್ಮ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಗೀತಗಾಯನ ಈ ಒಂದು ಕಾರ್ಯಕ್ರಮವು ತುಂಬ ಉತ್ತಮವಾಗಿ ಮೂಡಿ ಬಂದಿತ್ತು. ಅದೇ ರೀತಿಯಲ್ಲಿ ಶಿಕ್ಷಕ ವೃಂದದವರೆಲ್ಲರೂ ಈ ಪೋಷಕರ ಸಭೆಯ ಮಾರ್ಗಸೂಚಿಯಂತೆಯೇ ಅದರಲ್ಲಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ರೀತಿಯಲ್ಲಿ ನೆರವೇರಿಸಿದರು. ಹಾಗೆ ನಮ್ಮ ಈ ಶಾಲೆಯಲ್ಲಿರುವಂತಹ ಎಲ್ಲ ಸಹೋದ್ಯೋಗಿಗಳು ಕೂಡ ತುಂಬ ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಚಂದಗೊಳಿಸುವುದಕ್ಕಾಗಿ ಶ್ರಮಪಟ್ಟಿರ್ತಾರೆ. ಹಾಗೆಯೇ ನಮ್ಮ SDMC ಸದಸ್ಯರೆಲ್ಲರೂ ಕೂಡ ತುಂಬ ಮುತುವರ್ಜಿ ವಹಿಸಿರುತ್ತಾರೆ, ಸಹಕಾರವನ್ನು ಕೂಡ ನೀಡಿರ್ತಾರೆ. ಹಾಗೆ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೂ ಕೂಡ ತಮ್ಮೆಲ್ಲರ ಸಹಕಾರ ಈ ರೀತಿಯಲ್ಲಿ ಮುಂದುವರಿಯಲಿ, ನಮ್ಮ ಈ ಒಂದು ಮಾದರಿ ಶಾಲೆಯು ಇಡೀ ರಾಜ್ಯಕ್ಕೆ ಮಾದರಿಯಾಗುವ ಹಾಗೆ ಆಗಲಿ ಎಂದು ಆಶಿಸುತ್ತಾ ತಮ್ಮೆಲ್ಲರ ಸಹಕಾರವನ್ನು ಮಗದೊಮ್ಮೆ ಆಶಿಸ್ತಾ ಇದ್ದೇನೆ. ಶ್ರೀ ಡಾಕ್ಟರ್ ನಾರಾಯಣ ಬೇಗೂರ್ರವರು ಇನ್ನಷ್ಟು ಸಹಕಾರವನ್ನು ನಮಗೆ ನೀಡಲಿ ಎಂದು ಆಶಿಸುತ್ತಾ ತಮಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಎಲ್ಲ ಕಾರ್ಯಕ್ರಮ ಸಹ ಚೆನ್ನಾಗಿತ್ತು. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಚೆನ್ನಾಗಿತ್ತು. ಮತ್ತು PMC ಬಗ್ಗೆ ನನಗೆ ಆ್ಯಕ್ಚುಲಿ ಏನೇನು ಗೊತ್ತಿರಲಿಲ್ಲ. ಇವತ್ತಿನ ಇದರಲ್ಲಿ ನನಗೆ ತುಂಬ ಮಾಹಿತಿ ಗೊತ್ತಾಯಿತು, PMC ಹೇಗೆ ವರ್ಕ್ ಆಗ್ತದೆ ಅದೆಲ್ಲ. ಮತ್ತು ಒಟ್ಟಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಶಿಕ್ಷಕರ ಬಗ್ಗೆ ನನಗೆ ಏನೇನು ಇದಿಲ್ಲ. ನನ್ನ ಇಷ್ಟಪಟ್ಟು ಆ್ಯಕ್ಚುಲಿ ಮಾದರಿ ಶಾಲೆಗೆ ಹಾಕಿರುವಂಥದ್ದು ನನ್ನ ಮಕ್ಕಳನ್ನು. ಯಾಕಂದರೆ ನನ್ನ ಮನೆಯವರು ಪ್ರೈವೇಟ್ ಸ್ಕೂಲಿಗೆ ಹಾಕಬೇಕಂತ ತುಂಬ ಈಗ ಸಹ ಇದು ಮಾಡ್ತಿದ್ದಾರೆ. ಬಟ್ ನಾನು ನನ್ನ ಮಕ್ಕಳನ್ನು ಗೌರ್ಮೆಂಟ್ ಶಾಲೆಯಲ್ಲೇ ಓದಬೇಕನ್ನೋದು ನನ್ನ ಆಸೆ. ಅದಕ್ಕೆ ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳನ್ನು ಹಾಕಿದ್ದೇನೆ. ಸೊ ತುಂಬ ಖುಷಿ ಇದೆ ಇಲ್ಲಿ ಹಾಕಿರೋದು ನನಗೆ. ಇಲ್ಲ, ನಾನಿಲ್ಲಿ ಸಭೆಗೆ ಈ ಸರಿ ಬರಲಿಲ್ಲ, ಯಾಕಂದ್ರೆ ನಾನು ಇಲ್ಲೇ ವರ್ಕ್ ಮಾಡೋದು, ಬ್ಯುಸಿ ಇರ್ತೇನೆ. ಇವತ್ತು ನಾನು ಆ್ಯಕ್ಚುಲಿ ಒಂದು ಸಭೆಗಾದರೂ ಭಾಗವಹಿಸ್ಬೇಕಂತೇಳಿ ರಜೆ ಮಾಡಿ ಬಂದಿದ್ದೆ ನಾನು. ಇಲ್ಲ, ನಾನು ಹೋಗ್ಲಿಲ್ಲ. ಇಲ್ಲ ಹೋಗ್ಲಿಲ್ಲ, ಏನಕ್ಕೆ ಹೋಗ್ಲಿಲ್ಲ. ಇಲ್ಲ ಸರಿ. ಬಹಳ ಸಂತೋಷ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ, ಅಂದರೆ PMC ಶಾಲೆ ಬೆಳ್ತಂಗಡಿ ಪೋಷಕರ ಮಹಾಸಭೆ ಇವತ್ತು ತುಂಬ ಸಂತೋಷ ಅಂತ ಹೇಳಿದ್ರೆ ಎಲ್ಲ ಪೋಷಕರು ಭಾಗವಹಿಸಿದರು. ಅದೇ ರೀತಿ ಇವತ್ತು ನಮ್ಮ ಮಕ್ಕಳಿಗೆ ಸರ್ಕಾರದಿಂದ ಪ್ರತ್ಯೇಕವಾದ ಕಲೆಗಳು ಇವತ್ತು ನಮಗೆ ಉಚಿತವಾಗಿ ಸರ್ಕಾರದಿಂದ ಕೊಡ್ತಿರುವಾಗ ಅಲ್ಲಿ ಇವತ್ತು ಪ್ರತ್ಯೇಕವಾಗಿ ಆ ಪೋಷಕರ ಎದುರು ನಮ್ಮ ಮಕ್ಕಳು ಅತ್ಯುತ್ತಮವಾಗಿ ಸಂಗೀತ ಪ್ರತಿಭೆಯನ್ನು, ಅದೇ ರೀತಿ ನಮ್ಮ ಚಿಕ್ಕ ಮಕ್ಕಳು ಅವರ ಒಂದು ನೃತ್ಯ ಪ್ರದರ್ಶನವನ್ನು ಎಲ್ಲ ಪೋಷಕರ ಎದುರು ಮಾಡಿ ಭಾಳ ಸಂತೋಷವಾಗಿದೆ. ಭಾಳ ಸಂತೋಷ ಅಂದರೆ ವರ್ಷದಿಂದ ವರ್ಷಕ್ಕೆ ನಮ್ಮ ಶಾಲೆ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಕೆಲವು ವರ್ಷಗಳ ಮುಂಚೆ ನಮ್ಮ ಶಾಲೆಯಲ್ಲಿ ಕೇವಲ 150 ಮಕ್ಕಳಿದ್ದರು.
ಇದೀಗ 400ಕ್ಕಿಂತ ಮಿಗಿಲಾಗಿದೆ ಈ ಪ್ರಸಕ್ತ ಸಂದರ್ಭದಲ್ಲಿ. ಬರುವ ವರ್ಷ ಇದಕ್ಕಿಂತಲೂ ಕೂಡ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆ ಇದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಒಂದು ಅಧ್ಯಕ್ಷನಾದ ನಿಟ್ಟಿನಲ್ಲಿ ನನಗೆ ಹೇಳಲಿಕ್ಕೆ ಇರುವುದು, ಎಲ್ಲ ಪೋಷಕರು, ಊರವರು, ಪರವರು ಎಲ್ಲರೂ ನಮ್ಮ ಈ ಒಂದು ಶಾಲೆಗೆ ಬೇಕಾಗಿ ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡಿ ನಮ್ಮೊಂದಿಗೆ ನೀವು ಸಹಕರಿಸಬೇಕು. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಬೇಕಾಗುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮ್ಮ ಎಲ್ಲ ನೆರವು ದೇಣಿಗೆಗಳನ್ನು ನೀಡುವ ಮೂಲಕ ನಮ್ಮೊಂದಿಗೆ ನಿರಂತರವಾಗಿ ಒಂದು ಪ್ರೀತಿ ವಿಶ್ವಾಸ ತೋರಿಸಬೇಕಾಗಿ ಈ ಮೂಲಕ ನಿಮ್ಮೊಂದಿಗೆ ನಾನು ಕೇಳಿಕೊಳ್ತಾ ಇದ್ದೇನೆ. ನನ್ನ ಹೆಸರು ಚಂದನ. ಶಾಲೆದ ಜವಾಬ್ದಾರಿ STMC ಮೆಂಬರ್ ನಾವು. ಒಳ್ಳೆ ಇತ್ತು ಕಾರ್ಯಕ್ರಮ ಎಲ್ಲ. ಊಟದ ವ್ಯವಸ್ಥೆ ಎಲ್ಲ STMC ಅವರು ಬೆಳಗ್ಗೆ 7 ಗಂಟೆಗೆಲ್ಲ ಬಂದಿದ್ದಾರೆ ಮೆಂಬರ್ಸ್ನವರು. ಎಲ್ಲ ತರಕಾರಿ, ಸಾಂಬಾರಿಗೆ, ಅಡಿಗೆಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಮಕ್ಕಳ ಕಾರ್ಯಕ್ರಮ ಎಲ್ಲ ತುಂಬಾ ಚಂದ ಇತ್ತು. ಮತ್ತೆ ಮಕ್ಕಳದ್ದು ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಇದು ಕೊಟ್ಟರು, ಸಲಹೆ ಸೂಚನೆಗಳನ್ನು ಕೊಟ್ಟರು ಟೀಚರ್ಸ್ನವರು. ಒಳ್ಳೆ ಮಕ್ಕಳದು ಎಕ್ಸಾಮ್ ಹತ್ತಿರ ಎಲ್ಲ ಬರ್ತುಂಟಲ್ವಾ, ಹೊಸ HM ಬಂದಿದ್ದಾರೆ, ತುಂಬಾ ಖುಷಿ ಆಯ್ತು. ಉಷಾ ಮೇಡಮ್ PMC ಬಗ್ಗೆ ಮಾಹಿತಿ ಕೊಟ್ಟರು. ಖುಷಿ ಆಯ್ತು, ತುಂಬಾ ಚೆನ್ನಾಗಿತ್ತು. ತುಂಬ ಪೋಷಕರು ಭಾಗವಹಿಸಿದ್ರು. ಮುಂದೆ ಸಹ ಹೀಗೆ ಪೋಷಕರ ಸಹಕಾರ ಶಾಲೆಗೆ ಇರಲಿ ಅಂತ. ನೀವೇನಾಗಿದ್ದೀರಿ ಶಾಲೆ? ನಾನು SDMC ಮೆಂಬರ್ ಆಗಿ. ಹೆಸರು? ನಂದು ಸುಮಲತಾ. ಮಕ್ಕಳ ಕಾರ್ಯಕ್ರಮದ ಬಗ್ಗೆ? ಮಕ್ಕಳ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು. ಮಕ್ಕಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ಎಲ್ಲ ಕೊಟ್ಟು PMC ಅನುದಾನದ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟು ಇನ್ನು ಮುಂದಕ್ಕೆ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತೀನಿ. ಊಟದ ಬಗ್ಗೆ ಎಲ್ಲ ಏನಿತ್ತು? ಊಟ ಬಹಳ ಚೆನ್ನಾಗಿತ್ತು. ನಾನು ನಮ್ಮ ಉಳಿದ ಸದಸ್ಯರುಗಳು ಬೆಳಿಗ್ಗೆ ಬೇಗ ಬಂದು ತುಂಬ ತಮ್ಮ ಸಹಕಾರ ನೀಡಿದರು.